ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ ಆಗಿ ಶಾರ್ಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಆದಿನ ಕರ್ಕೊಂಡಿದ್ದೆ ಕುಸುಮ ಅವರು. ನೋಡ್ತೀಯಾ ಆದಿ, ಭಾಗ್ಯ ನಿನ್ನ ಕೈಗೆ ಸಾಂಬಾರು ನೋಡೋಕ್ಕೆ ರುಚಿ ಕೊಟ್ಲು, ಅಲ್ಲೇ ಗೊತ್ತಾಗತ್ತಲ್ವಾ ಅವಳಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಅಂದಾಗ ಅದರಲ್ಲಿ ಏನಿದೆ, ಯಾವಾಗಲೂ ನಿಮಗೆ ಕೊಡ್ತಾ ಇದ್ರು, ಈಗ ನನಗೆ ಕೊಡ್ತಿದ್ದಾರೆ ಅಂತಾರೆ. ಜೊತೆಗೆ ನಿನ್ನ ಹೆಜ್ಜೆಯನ್ನು ಕೂಡ ಕಂಡು ಹಿಡಿದ್ಲು ಗೊತ್ತಾ. ಅಂದಾಗ ಅವ್ರಿಗೆ ನೆರಳೆ ಕಾಣಿಸಿರ್ಬೋದು, ನಾನು ಬಂದಿದ್ದೀನಿ ಅಂತ ಗೊತ್ತಾಗಿರ್ಬೋದು ಅಂತ. ಅದಕ್ಕೂ ಕೂಡ ನೆಪ ಹೇಳ್ತಾರೆ ಆದಿಯವರು. ನೀನೇನೇ ಮಾಡು, ಆ ಭಾಗ್ಯಗೆ ನಿನ್ನ ಮೇಲೆ ಪ್ರೀತಿ ಇರೋದಂತೂ ನಿಜ ಅಂತ ಕುಸುಮವರು ಹೇಳ್ತಾರೆ. ಅಷ್ಟರಲ್ಲಿ ಭಾಗ್ಯ ಮಕ್ಕಳೆಲ್ಲ ಕೂಡ ಬರ್ತಾರೆ, ರೀಲ್ಸ್ ಮಾಡೋಣ ಅಂತ ಅನ್ಕೋತಾರೆ. ಅಷ್ಟರಲ್ಲಿ ಕುಸುಮವರು ಒಮ್ಮೆ ಇಲ್ಲಿ ಆದಿಯನ್ನ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡು ಬರ್ತಾರೆ. ಬಿಕಾಸ್ ಭಾಗ್ಯ ಕುಸುಮವ್ರನ್ನೇ ರೀಲ್ಸ್ ಮಾಡಬೇಕು, ನಾನು ಮಾಡಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈ ಕಡೆ ಒಳಗಡೆ ಹೋಗಿ ಫಸ್ಟ್ ತನ್ವಿ ಮಾಡ್ತಾಳೆ. ತನ್ವಿ ಮಾಡಿದೆ ಈ ಕಡೆ ಕುಸುಮವರು ಮಾಡೋಕ್ಕೆ ಮುಂದಾಗ್ತಾರೆ. ಬಟ್ ಕುಸುಮವ್ರಿಗೆ ಎಷ್ಟೇ ಮಾಡಿದ್ರು ಕೂಡ ಬರ್ತಾನೆ ಇಲ್ಲ 101 ಟೇಕ್ ಕೂಡ ಆಗತ್ತೆ. ನಂತರ ಭಾಗ್ಯಗೆ ಇದನ್ನೆಲ್ಲ ನೋಡಿದ್ದೆ ಬೆಚರ್ ಆಗತ್ತೆ ಅತ್ತೆ, ನಿಮ್ಗೆ ಆಗ್ತಿಲ್ಲ, ಬನ್ನಿ ನಾನೇ ಟ್ರೈ ಮಾಡ್ತೀನಿ ಅಂತ ಹೇಳಿ ಭಾಗ್ಯನೇ ಹೋಗಿ ಟ್ರೈ ಮಾಡೋಕ್ಕೆ ಮುಂದಾಗ್ತಾರೆ. ಈ ಕಡೆ ತನ್ಮಯ್ ಇಬ್ಬರು ಕೂಡ ಹೇಗೆ ಮಾಡಬೇಕು ಅಂತ ಹೇಳಿ ಭಾಗ್ಯಗೆ ಹೇಳ್ಕೊಡ್ತಾರೆ. ಭಾಗ್ಯನೂ ಕೂಡ ಒಂದು 3-4 ಕೇಕ್ನ ತಗೋತಾರೆ. ನಂತರ ತುಂಬ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಆದರೂ ಕೂಡ ಸೌಟನ್ನು ಮೇಲಿಟ್ಕೊಂಡಿದ್ರಿ, ಮತ್ತೊಮ್ಮೆ ಮಾಡಿಬಿಡಿ ಅಂತ ಆದಿಯವರು ಹೇಳ್ತಾರೆ. ಇದೇನಿದು ಆದಿಯವರೇ, ತುಂಬ ಸಖತ್ತಾಗಿ ಬಂದಿತ್ತು, ಇದು ಒಳ್ಳೆ ಸರಿ ಹೋಯ್ತಲ್ಲ ಅಂತ ಹೇಳಿ ಮತ್ತೊಂದು ಟೇಕಲ್ಲಿ ಇನ್ನಷ್ಟು ಸುಪಭಾಗ್ಯ ಮಾಡ್ತಾರೆ ಭಾಗ್ಯ. ಆ ಒಂದು ರೀಲ್ಸ್ನಲ್ಲಿ ಇಲ್ಲಿ ಭಾಗ್ಯ ಅವರು ಹೊರಗಡೆ ಊಟ ಮಾಡಿ ಯಾಕೆ ಹೊಟ್ಟೆ ಹಾಳು ಮಾಡ್ಕೋತೀರಾ, ಆರೋಗ್ಯವನ್ನು ಹಾಳು ಮಾಡ್ಕೋತೀರಾ, ಮನೆ ಊಟ ಮಾಡಿ ಕೈ ತುತ್ತಿನ ರುಚಿ ಜೊತೆಗೆ ಕೈ ತುತ್ತಿನ ಪ್ರೀತಿಯನ್ನು ಕೂಡ ಪಡ್ಕೋಬಹುದು, ಹಿಂದೆ ನಮ್ಮ ಕೈ ತುತ್ತಿನ ಸರ್ವಿಸ್ನಲ್ಲಿ ಆರ್ಡರ್ ಮಾಡಿ ಅಂತ ಹೇಳಿ ತುಂಬಾ ಸ್ವೀಟಾಗಿ ಸಖತ್ತಾಗಿ ಭಾಗ್ಯ ಒಂದು ರೀಲ್ಸನ್ನು ಮಾಡ್ತಾರೆ. ಮಕ್ಕಳೆಲ್ಲ ಫುಲ್ ಖುಷಿ ಆಗಿಬಿಡ್ತಾರೆ. ನಂತರ ಅದು ಸ್ವಲ್ಪ ಏನು ಮಿಸ್ ಹೊಡಿತಿದೆಯಲ್ಲ, ಮನೆ ಪಾತ್ರೆ ಸಾಮಾನುಗಳನ್ನ ಅಡುಗೆ ಮನೆದನ್ನು ತಂದಿಡೋಣ ಅಂತ ಹೇಳಿ ಹೋಗಿದ್ದೆ ತೆಗಿಯೋಕೆ ಅಂತ ಹೋಗ್ತಾರೆ. ಹಿಟ್ಟೆಲ್ಲ ತಲೆ ಮೇಲೆ ಬಿದ್ದುಬಿಡುತ್ತೆ. ಅದನ್ನು ನೋಡಿ ಇಡೀ ಮನೆಯವರೆಲ್ಲ ಕೂಡ ನಗ್ತಿದ್ದಾರೆ. ಇತ್ತ ಕಡೆ ತಾಂಡವ್ ಮನೆಯನ್ನು ಮಾರಾಟ ಮಾಡೋದಕ್ಕೆ ಬ್ರೋಕರನ್ನು ಕರೆದಿದ್ದಾಳೆ ಶ್ರೇಷ್ಠ. ಈ ವಿಷಯ ಗೊತ್ತಾಗ್ತಿದ್ದಾಗೆ ತಾಂಡವ್ ಕೆಂಡಾಮಂಡಲ ಆಗ್ತಾರೆ. ಇದು ನನ್ನ ಕನಸಿನ ಮನೆ, ಯಾವುದೇ ಕಾರಣಕ್ಕೂ ಕೂಡ ಈ ಮನೆಯನ್ನು ಮಾರಾಟ ಮಾಡೋದಕ್ಕೆ ನಾನು ಬಿಡುವುದಿಲ್ಲ, ನಿನ್ಗೆ ಏನು ಬೇಕಿದ್ರು ಮಾಡು, ಬಟ್ ಈ ಮನೆಗಂತೂ ಕೈ ಹಾಕಬೇಡ ಅಂತ ತಾಂಡವ್ ರೆಬೆಲ್ ಆಗ್ತಾರೆ. ತದನಂತರ ರೀಲ್ಸ್ ಓಡಿಲ್ಲ ಅಂತ ಮಕ್ಕಳು ಬೇಜಾರು ಮಾಡ್ಕೊಂಡಿದ್ದಾರೆ. ಈ ಕಡೆ ನಾಳೆಯಿಂದ ಈ ಮನೆ ಹತ್ರನೇ ಮೆಸ್ಸನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ, ಯೋಚನೆ ಮಾಡಬೇಡಿ ಮಕ್ಕಳ, ನಂತರ ಮುಂದೆ ನೋಡಿದ್ರೆ ಆಯಿತು ಅಂತ ಭಾಗ್ಯ ಮಕ್ಕಳನ್ನ ಸಮಾಧಾನ ಮಾಡಿ ಎಲ್ಲರಿಗೂ ಕೂಡ ಕೈತೂತನ್ನು ಕೊಡ್ತಾರೆ. ಮುಂದೇನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.